ಮಗ, ದತ್ತಾತ್ರೇಯ ಯಾರು? ದತ್ತಾತ್ರೇಯಂಗೆ ಎಷ್ಟು ತಲೆ ಇದ್ದು? 3. ನಿಂಗೆ ಗೊತ್ತಿದ್ದ ಅದು ಯಾವ್ಯಾವ್ದು ಯಾರ್ಯಾರು ಹೇಳಿ? ದತ್ತಾತ್ರೇಯ ಯಾರ ಸ್ವರೂಪ? ಯಾರ ಸ್ವರೂಪ? ಹೌದಲ್ಲ, ನಿಂಗೆ ಗೊತ್ತಿದ್ದಲ್ಲ ಮಗ. ಹೌದಲ್ಲ ಮಗ. ಇದ್ರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಗೊತ್ತಿದ್ದ ಮಗ? ನೋಡು, ದತ್ತಾತ್ರೇಯ ಫೋಟೋ ಇದ್ದಲ್ಲ, ಇದರಲ್ಲಿ ಆದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಕಡೆಗೆ ಇವರು ಶಿವ. ನೋಡು, ತ್ರಿಮೂರ್ತಿ ಸ್ವರೂಪಿ ದತ್ತಾತ್ರೇಯ ಯಾರು? ದತ್ತಾತ್ರೇಯ. ಈಗ ನೀ ಎಲ್ಲಿ ಹುಟ್ಟಿದ್ದೆ ಮಗ? ನೀ ಹುಟ್ಟಿದ್ದೆ ಎಲ್ಲಿ? ಕೂಡ್ಗೆಲಲ್ಲ, ಉಡುಪಿಲಿ. ಹಂಗೆ ದತ್ತಾತ್ರೇಯ ಹುಟ್ಟಿದ್ದೆಲ್ಲಿ? ಎಲ್ಲಿ? ವೆರಿ ಗುಡ್. ಕಡಿಗೆ ಮಗ, ನಾ ಮತ್ತೊಂದೆರಡು ಪ್ರಶ್ನೆ ಕೇಳಲ್ಲ ನಿಂಗೆ? ಕೇಳವಾ? ಈಗ ದತ್ತಾತ್ರೇಯನ ಅಮ್ಮನ ಹೆಸರೆನ್ಸು? ಹಿಡ್ಕತ್ಯಾ ಬೇಕಾದು? ದತ್ತಾತ್ರೇಯನ ಅಮ್ಮನ ಹೆಸರೆಂತು? ಅಮ್ಮನ ಹೆಸರೆಂತದು? ಹೌದಲ್ಲ. ಕಡೆಗೆ ದತ್ತಾತ್ರೇಯನ ಅಪ್ಪನ ಹೆಸರೆಂತದು ಹಂಗಾದ್ರೆ? ಅತ್ರಿ. ಅತ್ರಿ ಮಹರ್ಷಿಗಳು. ಹೌದು. ಕಡೆಗೆ ದತ್ತಾತ್ರೇಯನ ಹತ್ರ ಎಷ್ಟು ಬೌಬೌ ಇರ್ತ ಮಗ? ನಾಯಿ ಎಷ್ಟಿರ್ತ? ಸುತ್ತಲೂ ನಾಯಿಗ ಇರ್ತಿಲ್ಯಾ? ನೀ ನೋಡಿದ್ಲ್ಯಾ? ಸುತ್ತಲೂ ಸುಮಾರು ನಾಯಿಗ ಇರ್ತಲ್ಲ, ಎಷ್ಟಿರ್ತ ಮಗ? 4 ನಾಯಿಗಂದ್ರೆ ಎಂತ ಗೊತ್ತಿದ? ಹಂಗಂದ್ರೆ ಎಂತಕ್ 4 ನಾಯಿಗ ಇರ್ತ ಗೊತ್ತಿದ ನಿಂಗೆ? ಎಂತದು ಹೇಳು ನೋಡು ಹಂಗಾರೆ. ನಾ ಹೇಳ? ಎಂತ ಗೊತ್ತಿದ ಮಗ? 4 ನಾಯಿಗಳು 4 ವೇದಗಳನ್ನ ಪ್ರತೀಕವಾಗಿ ಇರ್ತಾವ. 4 ನಾಯಿಗಳು 4 ವೇದಗಳ ಪ್ರತೀಕ. ಯಾವ್ಯಾವ್ದು ವೇದಗಳು? ನಾ ಹೇಳ್ಕೊಡ್ಲಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆ 4 ವೇದಗಳ ಪ್ರತೀಕವಾಗಿ 4 ವೇದಗಳನ್ನ ಸಾರ್ತಾವು 4 ನಾಯಿಗಳು. ಕಡೆಗೆ ದತ್ತಾತ್ರೇಯನ ಫೋಟೋದಲ್ಲಿ ಮತ್ತೆಂತ ಇರ್ತೋ ಮಗ? ಮತ್ತೆಂತ ಇರ್ತೋ? ದತ್ತಾತ್ರೇಯನ ಫೋಟೋದಲ್ಲಿ ಒಂದು ಮರದ ಕೆಳಗಿರ್ತನಲ್ಲ ಯಾವಾಗುವ. ಯಾವ ಮರ ಅದು? ಯಾವುದು? ಯಾವುದು? ಔದುಂಬರ. ದುಂಬರ ಅಲ್ಲ, ಔದುಂಬರ. ಔದುಂಬರದಲ್ಲಿ ಔದುಂಬರ ವೃಕ್ಷವನ್ನ ಪೂಜೆ ಮಾಡ್ತ ದತ್ತಾತ್ರೇಯ. ಔದುಂಬರ ವೃಕ್ಷದಲ್ಲಿ ಇರ್ತಾ ಹೇಳಿ ಗೊತ್ತಿದ್ದ ನಿಂಗೆ? ಈಗ ದತ್ತ ಜಯಂತಿ ಬಂತು ಮಗ, ನಾಡ್ದಿಗೆ 14ಕ್ಕೆ ದತ್ತ ಜಯಂತಿ. ದತ್ತ ಜಯಂತಿ ಯಾವಾಗ ಮಾಡ್ತಾ ಗೊತ್ತಿದ? ದತ್ತಾತ್ರೇಯ ಹುಟ್ಟಿದ್ದು ಯಾವಾಗ ಗೊತ್ತಿದ್ದ ನಿಂಗೆ? ಹೇಳು. ಕಡೆಗೆ ಶುಕ್ಲ ಪಕ್ಷ, ಹುಣ್ಣಿಮೆ ದಿವಸ.
ಹೌದು. ಶ್ಲೋಕ ಗೊತ್ತಿದ್ದಲ್ಲ ಮಗ, ಯಾವ ಶ್ಲೋಕ ಅದು? ಆದವು ಅದೇ ಕೈ ಮುಕ್ಕಣ ಅಮ್ಮಂಗೆ ಹೇಳ್ಕೊಡು. ಹ್ಮ್ ಆದವು ಬ್ರಹ್ಮ ಮಧ್ಯೆ ವಿಷ್ಣು ಅಂತ್ಯೇ ದೇವ ಸದಾಶಿವಃ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಅಷ್ಟೇಯ? ನಾವು ಹೂ ಕೊಯ್ಯೋಣ ಬಾ. ದತ್ತಾತ್ರೇಯನ ಒಂದು ಹಾಡು ಹೇಳೋ ಮಗ. ದತ್ತ ಗುರು ಜಯ ದತ್ತ ಗುರು ಹೇಳಪ್ಪಿ. ದೊಡ್ಡ ಕೋಲಲ್ಲಿ ಕೊಯ್ಯೋದು. ಹೇಳು. ದತ್ತ ಗುರು ಆದಿಗುರು ಅನಾದಿಗುರು ಆದಿಗುರು ಅನಾದಿಗುರು ಅತ್ರಿ ಅನುಸೂಯ ಪುತ್ರ ಗುರು. ಆದಿಗುರು ಅನಾದಿಗುರು